ನುಡಿದಂತೆ ನಡೆದ ಶಾಸಕರು. 20 ವರ್ಷದ ಕನಸು ನನಸಾಗಿಸಿದ ನಮ್ಮ ಹೆಮ್ಮೆಯ ಶಾಸಕರು ಪ್ರದೀಪ್ ಈಶ್ವರ್. ರೋಡ್ ಮಾಡಿದ್ಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ರು. ಅದೇ ತರ ಇವಾಗ ನೋಡಿ ರೋಡ್ ಒಳ್ಳೆ ರೋಡ್ ಮಾಡಿಸಿದ್ದಾರೆ, ಕಾಂಕ್ರೀಟ್ ರೋಡ್. ನಮ್ಮೂರಿಗೆ 20 ವರ್ಷಗಳಿಂದ ರೋಡ್ ಇದ್ದಿಲ್ಲ, ಸರಿಯಾಗಿ ರೋಡ್ ಇದ್ದಿಲ್ಲ. ಒಂದು ಒಳ್ಳೆ ರೋಡ್ ಹಾಕಿಸ್ಕೊಟ್ಟಿದ್ದಾರೆ. ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ನಮ್ಮ ಊರಿಗೆ ಬಂದು ರೋಡ್ ಎಲ್ಲ ನೋಡಿ ಒಂದೇ ದಿವಸದಲ್ಲಿ ರೋಡ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಇದೆಲ್ಲ ರೋಡ್ ಹಾಕಿ ಸ್ಯಾಂಕ್ಷನ್ ಎಲ್ಲ ಮಾಡಿದ್ದಾರೆ. ಈ ಮುಂಚೆ ಯಾವ ಶಾಸಕರು ಮಾಡದೇ ಇರೋ ಕೆಲಸ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಭಿವೃದ್ಧಿಯತ್ತ ನಮ್ಮ ಕಮ್ಮಗಾನಹಳ್ಳಿ. ನಮಸ್ಕಾರ, ನನ್ನ ಹೆಸರು ಭಾಸ್ಕರ್ ಅಂತ, ಕಮ್ಮಗಾನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು, ಡಿಸ್ಟಿಕ್. ಶಾಸಕರು ನುಡಿದಂತೆ ನಡೆಯುವಂಥವ್ರು. ನಮ್ಮೂರಿಗೆ 20 ವರ್ಷಗಳಿಂದ ರೋಡ್ ಇದ್ದಿಲ್ಲ, ಸರಿಯಾಗಿ ರೋಡ್ ಇದ್ದಿರಲಿಲ್ಲ. ಗೆದ್ದಿದ ತಕ್ಷಣ ರೋಡ್ ಕೇಳಿದ್ವಿ. ಕೇಳಿದಂತೆಯೇ ನಮಗೆ ರೋಡ್ ಹಾಕ್ಸ್ಕೊಟ್ರು. 85 ಲಕ್ಷ ವೆಚ್ಚದಿಂದ ಒಂದು ಒಳ್ಳೆಯ ರೋಡ್ ಹಾಕ್ಸ್ಕೊಟ್ಟಿದ್ದಾರೆ. ಶಾಸಕರಿಗೆ ನಾವು ಚಿರಋಣಿಯಾಗಿರೋಕ್ಕೆ ಇಷ್ಟಪಡ್ತೀವಿ. ಹಳ್ಳಿಗಳಲ್ಲಿ ಏನು ಸಮಸ್ಯೆ ಇದೆ ಅಂತ ಯಾವ MLAಗೂ ಗೊತ್ತಿಲ್ಲ. ನಮ್ಮ ಶಾಸಕರು ಈ ಪ್ರೋಗ್ರಾಮ್ ಇಟ್ಕೊಂಡು ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಗ್ರಾಮದಲ್ಲಿ ಅಷ್ಟೇ ಅನೇಕ ಜನಕ್ಕೆ ಪೆನ್ಷನ್ ಬರ್ತಾ ಇರಲಿಲ್ಲ, ಅದನ್ನೆಲ್ಲ ರೆಡಿ ಮಾಡಿಸಿದ್ದಾರೆ. ಅದೆಲ್ಲ ಬರೋ ಥರ ನೋಡಿದ್ದಾರೆ. ಊರಿಗೆ ಬಂದಿಲ್ಲ ಅಂದರೆ ಊರಲ್ಲಿ ಏನು ಕಷ್ಟ ಇದೆ ಅಂತ ಯಾರಿಗೆ ಗೊತ್ತಾಗುತ್ತೆ? ಈ ಮುಂಚೆ ಯಾವ ಶಾಸಕರು ಮಾಡದೇ ಇರೋ ಕೆಲಸ ನಮ್ಮ ಶಾಸಕರು ಮಾಡ್ತಾಯಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು ನಮಗೆ ಒಳ್ಳೆ ಅನುಕೂಲ ರೋಡು ಮಾಡಿಕೊಟ್ಟಿದ್ದಾರೆ. ನಮ್ಮೆಲ್ರಿಗೂ ಸಂತೋಷವಾದಂಥ ವಿಷಯ ಇದು. ಅನುಕೂಲವಾಗಿ ಕ್ಲೀನಾಗಿದೆ, ಬಸ್ ಸ್ಟ್ಯಾಂಡು ಮಾಡಿದ್ದಾರೆ. ಎಲ್ಲ ನಮಗೆ ಒಳ್ಳೆ ಅನುಕೂಲ ಮಾಡಿದ್ದಾರೆ. ನಮ್ಮದು ಒಂದು ಕನಸಿತ್ತು. 20 ವರ್ಷದಿಂದ ನಮ್ಮೂರಿಗೆ ರೋಡ್ ಆಗಲಿಲ್ಲ. ಕನಸು ನನಸಾಗಿದೆ. ಯಾವ ಹಳ್ಳಿಗಾಗಲಿ ಹಂಗೆ ಇವಾಗ ನಮ್ಮ ಪ್ರದೀಪ್ ಈಶ್ವರ್ ಶಾಸಕರವರು ಮಾಡಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳಬೇಕು ಅಂದರೆ, ಯಾವ ಶಾಸಕರು ಮಾಡಿದಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲೆಕ್ಷನ್ ಟೈಮಲ್ಲಿ, ಕ್ಯಾನ್ವಾಸ್ ಟೈಮಲ್ಲಿ ಮಾತು ಕೊಟ್ಟಿದ್ದರು, ನಾನು ಪ್ರತಿಯೊಂದು ಊರಿಗೂ ಬರ್ತೀನಿ, ಪ್ರತಿಯೊಂದು ಹೆಣ್ಮಕ್ಳಿಗೂ ಬಟ್ಟೆ ಕೊಡ್ತೀನಿ ಅಂತ. ಇವಾಗ ನುಡಿದಂತೆ ನಡೆದೆ 10 ಆಂಬುಲೆನ್ಸ್ ಹಾಕಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿಗೆ. ಪ್ರತಿ ಮನೆಗೂ ಸೀರೆ ಕೊಡ್ತಾವ್ರೆ. ಪ್ರತಿ ಫಸ್ಟ್ PUC, ಸೆಕೆಂಡ್ PUC, BA ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಾವ್ರೆ. 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ವರೆಗೂ ಬಟ್ಟೆ ಕೊಡ್ತಾವ್ರೆ. ಮತ್ತು ಅಂಗನವಾಡಿಯವ್ರಿಗೂ ಬಟ್ಟೆ ಕೊಡ್ತಾವ್ರೆ. ಇಂಥ ಶಾಸಕ ನಾನು ನೋಡೂ ಇಲ್ಲ, ನಾವು ಮುಂದೆ ನೋಡೋದೇ ಇಲ್ಲ ಅಂತ ನಾನು ಅನಿಸುತ್ತೆ. ఈ ఊరికి నాకు కనీసం 10-15 సంవత్సరాల మధ్య పరిచయం. వస్తూ ఉంటాను, పోతూ ఉంటాను. కానీ ఆ రోజు వచ్చే రోడ్డు, ఈ రోజు వచ్చే రోడ్డు చాలా మార్పు. మన MLA ప్రదీప్ ఈశ్వర్ వచ్చిన తర్వాత దీనికి ఒక డెవలప్మెంట్ పద్ధతిలో ఒక రోడ్డు వేయించారు. ఆ రోడ్డు మీద నిలబడి నేను మాట్లాడుతున్నాను. రోడ్ పర్ఫెక్ట్గా ఉంది. ఇంకా ముందు కావాల్సినవన్నీ ఈ మా కమ్మగానాలకి చేస్తారని ఇంకా ఆశిస్తున్నాం మేము. ఈ విధంగానే మాకు డెవలప్మెంట్ జరుగుతుంది అన్న పద్ధతిలో కూడా మేము పోతున్నాం. ನಮ್ಮೂರಿಗೆ ರೋಡು ಸುಮಾರು ವರ್ಷಗಳಾಗಿತ್ತು ಕಿತ್ತೋಗಿ. ಇವತ್ತು ಯಾವ ಶಾಸಕನ ಕೇಳಿದ್ರು ಹಾಕ್ಸ್ಕೊಡ್ಲಿಲ್ಲ. ಸುಮಾರು 20 ವರ್ಷಗಳಿಂದನೂ ನಮ್ಮ ಪ್ರದೀಪ್ ಈಶ್ವರ್ ಆಗಿ ಕೇಳಿರೋದಕ್ಕೆ ಬಂದು ನಿಮ್ಮೂರಿಗೆ ಗುದ್ಲಿ ಪೂಜೆ ಮಾಡೋ ಗಂಟೆ ನಾನು ಬಂದು ಮಾತಾಡಲ್ಲ. ಏನು ನಾನು ರೋಡ್ ಕೆಲಸ ನಿಮ್ಮೂರಿಗೆ ಯಾವ್ದು ಬೇಕಾದರೂ ಹಣ ತೊಗೊಬಂದು ನಿಮ್ಮೂರಿಗೆ ರೋಡ್ ಮಾಡಿದ್ಮೇಲೆ ನಾನು ಬರ್ತೀನಿ ಅಂತ ಹೇಳಿದರು. ಅದೇ ಥರ ಇವಾಗ ನೋಡಿ ರೋಡು ಒಳ್ಳೆ ರೋಡ್ ಮಾಡಿಸಿದ್ದಾರೆ, ಕಾಂಕ್ರೀಟ್ ರೋಡು. ಇದುವರೆಗೂ ಯಾವ ಥರನೂ ಯಾರು ಬಂದು ಈ ಥರ ಮಾಡಿ ಹೇಳಿ ಮಾಡಿಸಿಲ್ಲ. ನಮ್ಮ ಇವರು ಚಿಕ್ಕಬಳ್ಳಾಪುರದಲ್ಲಿರುವ ಪ್ರದೀಪ್ ಸರ್ ಅವರೇ ಈ ಥರ ರೋಡ್ ಹೇಳಿ ಮಾಡಿಸಿರೋದಕ್ಕೆ ನಮಗೆಲ್ಲ ಒಳ್ಳೆಯ ಅನುಕೂಲ ಆಯಿತು. ಇವಾಗ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ MLA ಆಗಿದ್ದಾಗ ನಮ್ಮ ಊರಿಗೆ ಬಂದು ರೋಡೆಲ್ಲ ನೋಡಿ ಇದು ಅದೇ ಥರ ಒಂದೇ ದಿವಸದಲ್ಲಿ ನಿಮ್ಗೆ ರೋಡ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಇದೆಲ್ಲ ರೋಡ್ ಹಾಕಿ ಸ್ಯಾಂಕ್ಷನ್ ಎಲ್ಲ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇಂಥ MLA ಯಾರೂ ಇಲ್ಲ. ಯಾವಾಗಲೂ 4 ಗಂಟೆಗೆ ಅಧಿಕಾರಿಗಳು ಕರ್ಕೊಂಡ್ಬಂದು ಊರು ಸುತ್ತಿ ಜನ ಕಷ್ಟ ಸುಖಗಳೆಲ್ಲ ಅನುಭವಿಸ್ತಾ ಇದ್ದಾರೆ. ಏನು ಬೇಕಾದರೂ ಅಲ್ಲೇ ಅಧಿಕಾರಿಗಳನ್ನೆಲ್ಲ ಕರೆಸಿ ಎಲ್ಲ ಇದೆ ಅಂತಾರೆ. ಇಂಥ MLA ಯಾವತ್ತೂ ಇಲ್ಲ, ಇನ್ನು ಮುಂದೆ ಬರೋದು ಇಲ್ಲ. ಇಂಥ MLA ಅವರು ನಮಗೆ ಸಿಕ್ಕಿದ್ದಾರೆ, ಎಲ್ಲ ಅನುಕೂಲಗಳು ಮಾಡ್ತಾಯಿದ್ದಾರೆ.
ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಹುಡುಗರಿಗೆಲ್ಲ ಬಟ್ಟೆ ಎಲ್ಲ ಕೊಟ್ಟರು. ವರ್ಷಕ್ಕೆ ಒಂದು ಸರ್ತಿ ಅರಿಶಿನ ಕುಂಕುಮ ಅಂತ ಹೆಣ್ಮಕ್ಳಿಗೆಲ್ಲನೂ ಸೀರೆ ಕೊಡ್ತಾಯಿದ್ದಾರೆ. ಇಂಥ ಶಾಸಕರು ನಾವು ಇವತ್ತಿಗೂ ನೋಡಿರಲಿಲ್ಲ ನಮ್ಮ ವೋಟ್ ಪವರ್ ಬಂದಾಗಿಂದನೂ. ಆದರೆ ಇವಾಗ 1 ವರ್ಷದಿಂದಲೇ ಎಷ್ಟೋ ಕೆಲಸಗಳು ಮಾಡ್ತಾಯಿದ್ದಾರೆ. ಪ್ರದೀಪ್ ಈಶ್ವರ್ ಅಂತೂ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಹಿಂಗೆ ಇನ್ನೂ ಒಂದು 10 ವರ್ಷ ಅಲ್ಲ 100 ವರ್ಷ MLA ಆಗಿ ಇದೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಇರಬೇಕು ಅಂತ ನಾವು ಕೋರ್ಕೊತೀವಿ.